ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಎರಡು ವಿಚಾರವಾಗಿದೆ. ಒಂದು ಗೃಹಲಕ್ಷ್ಮಿ ವಿಚಾರವಾಗಿ, ಮತ್ತೆ ಬೆಂಗಳೂರಲ್ಲಿ ನೀವೇನಾದ್ರೂ ಪ್ರಾಪರ್ಟಿ ಮಾಡಿದ್ರೆ ನಿಮ್ಗೆ ಒಂದು ದೊಡ್ಡ ವಿಚಾರ ಬಂದಿದೆ. ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಕೂಡ. ಈ ವಿಚಾರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವಾಗ ಫಸ್ಟ್ ಆಫ್ ಆಲ್ ಈ ಒಂದು ಆಸ್ತಿ ವಿಚಾರವಾಗಿ ಮಾತಾಡ್ತೀನಿ ನಾನು. ಸೊ ಇವಾಗ ನಿಮ್ಗೆ ಗೊತ್ತು, ಫುಟ್ಪಾತ್ ಎಲ್ಲ ಅಂಗಡಿಗಳನ್ನೆಲ್ಲ ಎತ್ತಿದ್ರು, ಒಂದೊಂದನ್ನೇ ಮಾಡ್ತಾ ಇದಾರೆ, ಹೊಸ ಹೊಸ ರೂಲ್ಸ್ ಗಳನ್ನ ಮಾಡ್ತಾ ಇದಾರೆ ಗವರ್ಮೆಂಟ್. ಇದರಿಂದ ತುಂಬಾ ಜನಕ್ಕೆ ಅನ್ಯಾಯ ಕೂಡ ಆಗ್ತದೆ, ಕೆಲವೊಂದಷ್ಟು ಜನಕ್ಕೆ ಓಕೆ ಒಂಥರ ಒಳ್ಳೇದು ಅನ್ನೋ ತರನು ಮಾಡ್ತಾ ಇದಾರೆ. ಈಗ ಬೆಂಗಳೂರಲ್ಲಿ ಆಸ್ತಿ ಮಾಡಿದೀರಾ ಅಂತ ಅಂದ್ರೆ ನಿಮಗೆ ತೊಂದ್ರೆ ಇದೆ. ಯಾವ ರೀತಿ ತೊಂದ್ರೆ, ಯಾರಿಗೆ ತೊಂದ್ರೆ ಆಗುತ್ತೆ ಅಂತ ಕೇಳಿದ್ರೆ, ಈಗ ನಾವು ಒಂದು ಜಾಗನ ಮಾಡ್ಬಿಟ್ಟಿರ್ತೀವಿ, ಸರಿನಾ? ಒಂದು ಜಾಗನ ತಗೊಂಡ್ಬಿಟ್ಟಿರ್ತೀವಿ. ಅಲ್ಲಿ ನಾವು ಮನೆ ಕಟ್ಸೋದನ್ನ ಯಾವಾಗ ಒಂದ್ಸಲ ಕಟ್ಸೋಣ ಬಿಡಿ ದುಡ್ಡಾದಾಗ ಅಂತ ಹೇಳ್ಬಿಟ್ಟು ಆ ಜಾಗ ತಗೊಂಡು ಆಲ್ರೆಡಿ ನಾವು ಖಾಲಿ ಸೈಟ್ ನ ಬಿಟ್ಬಿಟ್ಟಿರ್ತೀವಿ, ಒಂದು ಕಾಂಪೌಂಡ್ ಆದ್ರೂ ಕಟ್ಬಿಟ್ಟು ಬಿಟ್ಬಿಟ್ಟಿರ್ತೀವಿ. ಈಗ ಈ ಒಂದು ಹೊಸ ಸರ್ಕಾರ ಬಂದ ಮೇಲಂತೂ ಹೊಸ ಹೊಸ ರೂಲ್ಸ್ ನ ಮಾಡ್ತಾ ಇರೋದ್ರಿಂದ ಈಗ DK ಶಿ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನೀವು ಏನಾದ್ರೂ ಖಾಲಿ ಜಾಗನ ತಗೊಂಡು ಇಫ್ ಇನ್ ಕೇಸ್ ಅಲ್ಲಿ ಕಾಂಪೌಂಡ್ ಹಾಕಿಲ್ಲ ಅಂತ ಅಂದ್ರೆ ಖಾಲಿ ಜಾಗ ತಗೊಂಡು ಬಿಟ್ಬಿಟ್ಟಿರ್ತೀರಾ. ಅಲ್ಲಿ 5 ವರ್ಷ ಆಗಿದೆ, ನೀವು ಆಲ್ರೆಡಿ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಅಲ್ಲಿ ಇದುವರೆಗೂ ಒಂದು ಚಿಕ್ಕ ಮನೆ ಕೂಡ ಕಟ್ಟಿಲ್ಲ, ಅಥವಾ ಒಂದು ಶೆಡ್ ಕೂಡ ಹಾಕಿಲ್ಲ, ಅಥವಾ ಕಾಂಪೌಂಡ್ ಕೂಡ ಹಾಕಿಲ್ಲ ಅಂತ ಅಂದ್ರೆ ನೀವು ಆ ಒಂದು ಜಾಗಕ್ಕೆ ಟ್ಯಾಕ್ಸ್ ನ ಡಬಲ್ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ನೀವೇನ್ ಇವಾಗ ಆ ಒಂದು ಪ್ರಾಪರ್ಟಿಗೆ ಟ್ಯಾಕ್ಸ್ ನ ಕಟ್ತಾ ಇರ್ತೀರಾ, ಅದರ ಡಬಲ್ ಅಮೌಂಟ್ ನೀವು ಕಟ್ಟಬೇಕಾಗತ್ತೆ. 5 ಇಯರ್ಸ್ ಆಗಿದೆ ತಗೊಂಡು ಇನ್ನೂ ಕೂಡ ನಾನು ಕಾಂಪೌಂಡ್ ಹಾಕಿಲ್ಲ, ಅಥವಾ ನಾವು ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಲ್ಲ, ಅಥವಾ ಒಂದು ಸಣ್ಣದಾಗಿ ಒಂದು ಶೆಡ್ ಕೂಡ ಹಾಕಿಲ್ಲ ಅನ್ನೋ ತರ ಇದ್ರೆ ನಿಮಗೆ ಡಬಲ್ ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ಇವಾಗ ಸ್ಪೆಷಲಿ ಬೆಂಗಳೂರು ಸಿಟಿಯಲ್ಲಿ ಯಾರಾದ್ರೂ ಪ್ರಾಪರ್ಟಿನ ತಗೊಂಡು ಖಾಲಿ ಸೈಟ್ ಗಳನ್ನ ಬಿಟ್ಟಿರ್ತಾರಲ್ಲ, ಮೆಜಾರಿಟಿ ಏನಾಗಿರುತ್ತೆ, ಖಾಲಿ ಸೈಟ್ ಗಳಲ್ಲಿ ಕಾರ್ ಪಾರ್ಕಿಂಗ್ ನ ಮಾಡ್ತಾ ಇರ್ತಾರೆ, 2 ವೀಲರ್ ಪಾರ್ಕಿಂಗ್ ಗಳನ್ನ ಮಾಡ್ತಾ ಇರ್ತಾರೆ, ಅಲ್ಲಿ ಏನು ಮಾಡಿರಲ್ಲ, ಖಾಲಿ ಸೈಟ್ ಬಿಟ್ಬಿಟ್ಟಿರ್ತಾರೆ. ಸೊ ಈ ರೀತಿ ಎಲ್ಲೆಲ್ಲಿ ಮನೆಗಳಿಗೆ ಸೈಟ್ ನ ತಗೊಂಡು ಖಾಲಿ ಜಾಗನ ಬಿಟ್ಟಿದ್ದೀರಾ, ಇವಾಗಿಂದ ನೀವು ಡಬಲ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಗೌರ್ಮೆಂಟ್ ಅದನ್ನ ಸೀಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಏನೋ ಹೊಸ ಹೊಸ ರೂಲ್ಸ್ ಗಳನ್ನೆಲ್ಲ ಮಾಡ್ತಾ ಇದಾರಪ್ಪ. ಈಗ ಲಕ್ಷ ಕೋಟಿ ದುಡ್ಡು ತಗೊಂಡ್ಬಂದು ಮನೆ ಕಟ್ಸಕ್ಕೆ ಎಲ್ಲಿರುತ್ತೆ ಎಲ್ಲರಿಗೂ ದುಡ್ಡು. ಸೊ ಹೊಸ ಹೊಸ ರೂಲ್ಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದಷ್ಟು ಜನಕ್ಕೆ ಇದರಿಂದ ಅನುಕೂಲ ಕೂಡ ಆಗ್ತದೆ, ಕೆಲವೊಂದಷ್ಟು ಜನಕ್ಕೆ ಅನಾನುಕೂಲ ಕೂಡ ಆಗ್ತಾ ಇರ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಒಬ್ಬರೊಬ್ಬರ ಅಭಿಪ್ರಾಯ ಒಂಥರ ಇರುತ್ತೆ. ಇವಾಗ ಮನೆ ಕಟ್ಬೇಕು ಅಂದ್ರೆ ನೀವು ಸಿಮೆಂಟ್ ಬೇಕು, ಜಲ್ಲಿಕಲ್ ಬೇಕು, ಎಲ್ಲಾ ಲೇಬರ್ಸ್ ಗಳು ಬೇಕು, ಎಲ್ಲಾದ್ರ ಮೇಲೂ ಪ್ರೆಷರ್ ಬೀಳುತ್ತೆ, ಅಮೌಂಟ್ ಕೂಡ ಎಕ್ಸೆಸ್ ಆಗಿ ಖರ್ಚಾಗತ್ತೆ. ಸೊ ಇದು ಹೊಸ ರೂಲ್ಸ್ ಮಾಡಿರುವಂತದ್ದು. ನೆಕ್ಸ್ಟ್ ಇದರ ಜೊತೆಗೆ ನಿಮ್ಗೆ ಗೃಹಲಕ್ಷ್ಮಿ ವಿಚಾರವಾಗಿ ಹೇಳ್ತೀನಿ ಅಂತಂದ್ರೆ, ನಿನ್ನೆನೂ ನಾನು ವಿಡಿಯೋ ಮಾಡಿದೆ ಗೃಹಲಕ್ಷ್ಮಿ ವಿಚಾರವಾಗಿ. 31ನೇ ಕಂತಿನ ಹಣ ಜಮಾ ಆಗ್ತಿಲ್ಲ, ಇನ್ನೂನು ಕೆಲವೊಂದಷ್ಟು ತಡ ಆಗ್ತದೆ ಅಂತ ಹೇಳ್ಬಿಟ್ಟು. ಈಗ ಏನಾಗ್ತದೆ ಅಂತ ಅಂದ್ರೆ, ಈ ಗವರ್ಮೆಂಟ್ ಬಂದಾಗಿಂದನು ಸಚಿವ ಸಂಪುಟ ರಚನೆ ಮಾಡ್ಬೇಕು, ಆ ಮಿನಿಸ್ಟರ್ ಗಳಿಗೆ ಈ ಸ್ಥಾನ, ಈ ಮಿನಿಸ್ಟರ್ ಗಳ ಆ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಆ ಡಿಸ್ಕಷನ್ ಮೋಡಲ್ಲೇ ಇದ್ದಾರೆ. ಇವ್ರು ಇದನ್ನೆಲ್ಲ ಸಾರ್ಟ್ ಔಟ್ ಮಾಡೋವರೆಗೂ ಈ ಗೃಹಲಕ್ಷ್ಮಿ ಹಣ ನಮ್ ಕೈಗೆ ಸಿಗೋದಿಲ್ಲ ಅನ್ನೋದು ಕನ್ಫರ್ಮೇಶನ್ ಆಗೋಗ್ಬಿಟ್ಟಿದೆ. ಇಷ್ಟೊತ್ತಿಗಾಗ್ಲೇ ಸಿಕ್ಬೇಕಾಗಿತ್ತು, ಬಟ್ ಸಿಗ್ತಾ ಇಲ್ಲ. ಸಚಿವ ಸಂಪುಟ ರಚನೆ ಆಗೋವರೆಗೂ ಗೃಹಲಕ್ಷ್ಮಿ ಹಣದ ಬಗ್ಗೆ ನಮ್ಗೆ ಯಾವುದೇ ರೀತಿ ಮಾಹಿತಿನ ಯಾವ ಒಂದು ಮಿನಿಸ್ಟ್ರು ಕೂಡ ಕೊಡ್ತಾ ಇಲ್ಲ. ಯಾಕಂದ್ರೆ ಇವಾಗ ಇವರು ಈ ಒಂದು ಸರ್ಕಾರ ಕಟ್ಟೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಜನರ ಪ್ರಾಬ್ಲಮ್ ನ ಕೇಳೋದಕ್ಕೆ ಗವರ್ಮೆಂಟ್ ರೆಡಿ ಇಲ್ವಲ್ಲ, ಇದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. 31ನೇ ಕಂತಿನ ಹಣ ಕೆಲವೊಂದಷ್ಟು ಭಾಗಗಳಿಗೆ ಬಂದಿದೆ, ಕೆಲವೊಂದಷ್ಟು ಭಾಗಗಳಿಗೆ ರಿಲೀಸ್ ಆಗ್ಲಿಲ್ಲ. ಇದ್ರ ಬಗ್ಗೆ ನಾವುಗಳು ಕ್ವಶನ್ ಮಾಡಿದ್ರೆ ಉತ್ತರ ಕೊಡಕ್ಕೆ ಯಾವ ಮಿನಿಸ್ಟ್ರುಗಳು ರೆಡಿ ಇಲ್ಲ, ಅಂಡ್ ಅವರು ತುಂಬಾ ಬ್ಯುಸಿ ಇದ್ದಾರೆ. ಏನಕ್ಕೆ? ಈ ಒಂದು ರಚನೆನ ಮಾಡೋದ್ರಲ್ಲಿ ಜನರ ಕಷ್ಟನ ಕೇಳೋಕೆ ಗವರ್ಮೆಂಟ್ ಇಲ್ಲ ನಮ್ಮಲ್ಲಿ. ಏನ್ ಮಾಡ್ತೀರಾ? ಇದು ಆಗಿರುವಂತದ್ದು. ಏನಾದ್ರೂ ಇದ್ರೆ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ವಿಡಿಯೋಗಳು ಮಾಡ್ತಾರೆ, ಪ್ರೆಸ್ ಮುಂದೆ ಬಂದ್ಬಿಟ್ಟು ಕೂತ್ಕೋತಾರೆ. ಅದು ಬಿಟ್ಟು ಜನರ ಪ್ರಾಬ್ಲಮ್ ಏನು ಅಂತ ಕೇಳುವಷ್ಟು ತಾಳ್ಮೆ ಸರ್ಕಾರಕ್ಕಿಲ್ಲ. ಇದು ಆಗಿರುವಂತ ಪ್ರಾಬ್ಲಮ್. ಸೊ ನೀವು ಮನೆ ಪ್ರಾಪರ್ಟಿ ತಗೊಂಡಿದ್ರೆ ಈ ಒಂದು ಹೊಸ ರೂಲ್ಸ್ ಟ್ಯಾಕ್ಸ್ ಡಬಲ್ ಕಟ್ಟಬೇಕು, ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿದು ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.